ಪ್ರಕಾಶ್ ರಾಜ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಮಸ್ಕಾರ. ಬದುಕಿನ ಹೊಸ ಪಯಣ ಭಾಳ ಖುಷಿ ಆಗ್ತಿರೋದು ಅಂದರೆ ಭಾವನಾತ್ಮಕವಾಗಿದೆ. ಯಾಕಂದರೆ ಇದು ನನ್ನ ಶಾಲೆ. 41 ವರ್ಷದ ಹಿಂದೆ ನಾನು 7ನೇ ಕ್ಲಾಸ್ನಲ್ಲಿ ಯಾವ ಕ್ಲಾಸ್ ರೂಮಲ್ಲಿ ಕೂತಿದ್ನೋ ಆ ಕ್ಲಾಸ್ ರೂಮ್ಗೆ ಹೋಗಿ ವೋಟ್ ಮಾಡಿದೆ ನಾನು. ಬಾಲ್ಯ ಅನ್ನಿಸ್ತಾ ಇದೆ. ಭಾಳ ಸಂತೋಷವಾಗಿದೆ. ನಾನು ಈ ಶಾಲೆ ನನಗೆ ಮೊದಲನೇ ಡಿಬೇಟ್ ಕಾಂಪಿಟೇಷನಲ್ಲಿ, ಮೊದಲನೇ ನಾಟಕ ಇಲ್ಲಿ, ಮೊದಲ ಪ್ರೆಸಿಡೆಂಟ್ ನೀಲಂ ಸಂಜಯ್ ರೆಡ್ಡಿ ಪ್ರೆಸಿಡೆಂಟ್ ಸ್ಕೌಟ್ ಆಗಿದ್ದಲ್ಲಿ, ನನ್ನ ಮೊದಲ ಎಲೆಕ್ಷನ್ ಈ ಶಾಲೆ, ಐ ವಾಸ್ ದ ವೈಸ್ ಪ್ರೆಸಿಡೆಂಟ್. ಇಷ್ಟೆಲ್ಲ ಮುಗಿದು ಕೊನೆಗೆ ಆ ಬಾಲ್ಯದ ಆ ಕ್ಲಾಸ್ ರೂಮಿಗೆ ಬಂದು ವೋಟ್ ಹಾಕೋದು ಭಾಳ ಸಂತೋಷದ ವಿಷಯ. ದಯವಿಟ್ಟು ಎಲ್ಲರೂ ವೋಟ್ ಹಾಕಿ. ಇದು ಹಬ್ಬ, ನಿಮ್ಮ ಜವಾಬ್ದಾರಿ. ಲೆಟ್ ಅಸ್ ಹ್ಯಾವ್ ಅ ವಂಡರ್ಫುಲ್ ಗವರ್ಮೆಂಟ್. ಥ್ಯಾಂಕ್ ಯು. ಈಗ ಕ್ಷೇತ್ರದ ಕಡೆ ಹೋಗ್ತಾ ಇದ್ದಾರೆ ಈಗ ಕ್ಷೇತ್ರ? ಹಾಂ, ಎಲ್ಲ ಕಡೆ ಓಡಾಡಬೇಕಲ್ಲ. ಈಗ ಬೇರೆ ಬೇರೆ ಮತಗಟ್ಟೆಗಳಿಗೆ ಹೋಗೋದು, ಕ್ಯಾಂಡಿಡೇಟ್ ಆಗಿ ನಾನು ಹೋಗ್ಬೋದು. ಏನು ಸರ್ ಮತದಾರ ರೆಸ್ಪಾನ್ಸ್ ಹೇಗೆ ಅನಿಸ್ತು ತಮಗೆ? ಭಾಳ ಚೆನ್ನಾಗಿದೆ. ನಂಬಿಕೆ ಇದೆ ನನಗೆ. ಒಂದು 4 ತಿಂಗಳ 5 ತಿಂಗಳ ಸಂವಾದ ಬೇರೆ ಬದಲಾವಣೆಯನ್ನು ಆಶಿಸ್ತಾರೆ. ನೋಡೋಣ ಜನ ಏನು ಹೇಳ್ತಾರೆ. ಕೊನೆಗೆ ಅವ್ರ ಡಿಸಿಷನ್. ಲಾಸ್ಟ್ ಮೂಮೆಂಟ್ ತನಕ ನೀವು ನಿನ್ನೆನೂ ಕಂಪ್ಲೇಂಟ್ ಲೆಟರ್ ಒಂದು ಬರೆದಿದ್ದೀರಿ. ಲಾಸ್ಟ್ ಮೂಮೆಂಟ್ ತನಕ ಅವ್ರಿಗೆ ಆಗೋಯ್ತು. ಯಾಕೆ ಸುಮ್ಮನೆ ಈಗ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದೆ, ಈಗ ಜನ ಡಿಸೈಡ್ ಮಾಡ್ತಾರೆ. ಡಿಸೈಡ್. ನೋಡ್ತಾ ಇದ್ದೀವಿ ನಾವು ಈ ರಮ್ಯಾ ರಿಫ್ರೆಶ್ಮೆಂಟ್ ಮುಂದ್ಗಡೆನೇ ಕೂತ್ಕೊಂಡು ಸಿದ್ದರಾಮಯ್ಯನವರು ಕಾರ್ನಲ್ಲೇ ದೋಸೆ ಸವಿತಿರುವಂಥದ್ದು. ಆರಾಮಾಗಿ ದೋಸೆ ತಿಂತಾ ಇದ್ದಾರೆ ಸಿದ್ದರಾಮಯ್ಯನವರು. ಮೈಸೂರು ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರ ಕಳೆದ ಬಾರಿ ಅವರಿಗೆ ಸೋಲನ್ನು ತೋರಿಸಿರ್ಬೋದು. ಆದರೆ ಈ ಮೈಸೂರಿನ ಜೊತೆಗೆ ಒಂದು ಅವಿನಾಭಾವ ಸಂಬಂಧ, ರಾಜಕೀಯವಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಪುನರ್ಜನ್ಮ ಕೊಟ್ಟಂಥ ಊರು ಅಂತಂದರೆ ಅದು ಮೈಸೂರು ಜಿಲ್ಲೆ. ಇನ್ನು ಸಚಿವ ಪುಟ್ಟರಾಜು ಕೂಡ ಮತದಾನ ಮಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ.